Hello children, let's begin today's lesson from 5th standard English 4th lesson, Snow White and the Seven Dwarfs. Let us continue the lesson. So here in the last class I have told you that the hunter has took the Snow White to the forest to kill her, but he did not kill her because she is so innocent and she is beautiful and she is a princess. So he has not killed her. She is a little princess like. Next, huntsman. Snow White, I cannot kill you. You have to escape. Go, run as fast as you can run. ಏನಂತಾರೆ ಸ್ನೋ ವೈಟ್ ಐ ಕಾಂಟ್ ಕಿಲ್ ಯು, ನಾನು ನಿನಗೆ ಹೊಡೆಯೋಕ್ಕಾಗಲ್ಲ, ನೀನು ಓಡೋಗು, ಇಲ್ಲಿಂದ ಎಸ್ಕೇಪ್ ಆಗು, ಓಡೋಗು, ಎಷ್ಟು ಫಾಸ್ಟಾಗಿ ನಿನಗೆ ಓಡೋಗ್ಲಿಕ್ಕಾಗತ್ತೆ ಅಷ್ಟು ಫಾಸ್ಟಾಗಿ ಓಡೋಗು ಅಂತಾರೆ ಸ್ನೋ ವೈಟ್. ಥ್ಯಾಂಕ್ ಯು ಗುಡ್ ಮ್ಯಾನ್, I'll always be grateful for what you have done. ಏನಂತೆ ಥ್ಯಾಂಕ್ ಯು, ಒಳ್ಳೆ ಮನುಷ್ಯನೇ, ಥ್ಯಾಂಕ್ ಯು ಮ್ಯಾನ್, ಗುಡ್ ಮ್ಯಾನ್, ಐಲ್ ಆಲ್ವೇಸ್ ಗ್ರೇಟ್ಫುಲ್, ನಾನು ನಿಂಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನೀನು ಮಾಡಿದ ಒಳ್ಳೆ ಕೆಲಸಕ್ಕೆ ಅಂತ. ನರೇಟರ್. ದೆನ್ ದ ಹಂಟ್ಸ್ಮ್ಯಾನ್ killed the deer and took his heart to the queen pretending it was Snow White's heart. ಅನಂತರ ಇವನು ಹಂಟ್ಸ್ಮ್ಯಾನ್ ಏನು ಮಾಡ್ತಾರೆ, ಡೀರನ್ನು ಕೊಂದು ಅದರ ಹಾರ್ಟನ್ನು ಇದು ಸ್ನೋ ವೈಟಿನ ಹಾರ್ಟ್ ಅಂತ ಹೇಳಿ ಪ್ರಿಟೆಂಡ್ ಮಾಡ್ತಾನೆ ಹಂಟ್ಸ್ಮ್ಯಾನ್. ಹಿಯರ್ ಮೈ ಕ್ವೀನ್, ಐ ಡಿಡ್ ಆ್ಯಸ್ ಯು ಟೋಲ್ಡ್ ಮೀ, ಟೇಕ್ ಹರ್ ಹಾರ್ಟ್. ಸ್ಟೆಪ್ ಮದರ್, ಹಾ 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 ಹಾ, ನೌ ಐ ಆಮ್ ದಿ ಮೋಸ್ಟ್ ಬ್ಯೂಟಿಫುಲ್ ದೆಮ್ ಆಲ್ ಹೇಳ್ತಾರೆ. ಇದನ್ನು ತಗೋ, ಹಂಟ್ಸ್ಮ್ಯಾನ್ ಹೇಳ್ತಾರೆ ಹಿಯರ್ ಇಸ್ ಕ್ವೀನ್, ತಗೊಳ್ರಿ, ಏನಿದು ಸ್ನೋ ವೈಟಿನ ಹಾರ್ಟ್ ಅಂತ ಹೇಳಿದ್ಕೊಳ್ಳಿ. ಇವಳು ಸ್ಟೆಪ್ ಮದರ್ ಫುಲ್ ಖುಷಿ, ಹಾ 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 ಹಾ, ಈಗ ನನಗಿಂತ ಬ್ಯೂಟಿಫುಲ್ ಯಾರೂ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನರೇಟರ್. ಮೀನ್ವೈಲ್ ಸ್ನೋ ವೈಟ್ ವಾಸ್ ಎಟ್ ದ ಫಾರೆಸ್ಟ್. ಏನಾಗಿರ್ತದೆ, ಅವಳು ಎಸ್ಕೇಪ್ ಆಗು ಎಲ್ಲೂ ಹೋಗಿರ್ತಾಳೆ, ಫಾರೆಸ್ಟಲ್ಲಿ ಇರ್ತಾಳೆ. ಶಿ ವಾಸ್ ಇನ್ ದಿ ಫಾರೆಸ್ಟ್, ಸ್ನೋ ವೈಟ್. ಓ ಐ ಆಮ್ ಆಲ್ ಅಲೋನ್ ಇನ್ ದಿಸ್ ಗ್ರೇಟ್ ಫಾರೆಸ್ಟ್, ಐ ಡೋಂಟ್ ನೋ ವಾಟ್ ಟು ಡೂ. ಏನಂತಾರೆ, ಅಯ್ಯೋ ಈ ಫಾರೆಸ್ಟಲ್ಲಿ ನಾನು ಎಲೋನ್ ಆಗಿದ್ಬಿಟ್ಟೇನೆ, ಐ ಡೋಂಟ್ ನೋ ವಾಟ್ ಟು ಡೂ, ನಾನು ಏನು ಮಾಡಲಪ್ಪ ಈ ಜಂಗಲಲ್ಲಿ ಅಂತ ಹೇಳ್ತಾರೆ ನರೇಟರ್. ದೆನ್ ಶಿ ಬಿಗ್ಯಾನ್ ಟು ರನ್ ಆ್ಯಂಡ್ ಜಸ್ಟ್ ಆ್ಯಸ್ ಈವ್ನಿಂಗ್ was about to fall, she saw a little house and went inside. ಏನಾಗುತ್ತೆ, ರನ್ ಮಾಡ್ತಾಳೆ, ಓಡ್ತಾಳೆ, ರಾತ್ರಿ ಆಗಾಗ ಬರ್ತದೆ, ಸಂಜೆ ಆಗಾಗ ಬರ್ತದೆ. ಆನಂತರ ಅವಳಿಗೆ ಒಂದು ಚಿಕ್ಕ ಲಿಟಲ್ ಹೌಸ್ ಕಾಣಿಸುತ್ತೆ, ಸಣ್ಣ ಹೌಸು. ಶಿ ವೆಂಟ್ ಇನ್ಸೈಡ್, ಅದರೊಳಗೆ ಹೋಗ್ತಾಳೆ. ಸ್ನೋ ವೈಟ್, ಓ ದಿಸ್ ಹೌಸ್ ಇಸ್ ಸೋ ಬ್ಯೂಟಿಫುಲ್, ಎವ್ರಿಥಿಂಗ್ ಇಸ್ ಸೋ ಸ್ಮಾಲ್ ಬಟ್ ಕ್ಲೀನ್ ಅಂತ ಒಳಗೊತ್ಕೊಳ್ಳೆ. ದಿಸ್ ಹೌಸ್ ಇಸ್ ಸೋ ಬ್ಯೂಟಿಫುಲ್, ತುಂಬ ಬ್ಯೂಟಿಫುಲ್, ಎವ್ರಿಥಿಂಗ್ ಈಸ್ ಸೋ ಸ್ಮಾಲ್, ಸಣ್ಣಾಗಿರ್ತದೆ ಮತ್ತು ಕ್ಲೀನಾಗಿದೆ ಅಂತ ಹೇಳ್ತಾರೆ ನರೇಟರ್. The table was set with the 7 little plates and there was a food on the plates. There were 7 little beds, all neatly made. ಒಳಗೋದ್ನ ನರೇಟರ್ ಏನೈತೆ, ಅಲ್ಲಿ ಟೇಬಲ್ ಇರ್ತದೆ, ಅದರಲ್ಲಿ 7 ಪ್ಲೇಟ್ಸ್ ಇರ್ತದೆ, ಅದರೊಳಗೆ ಫುಡ್ ಇರುತ್ತೆ ಆ 7 ಪ್ಲೇಟ್ಸಲ್ಲಿ, ಮತ್ತು ಲಿಟಲ್ 7 ಬೆಡ್ಗಳು ಅಂದರೆ ಮಲಗೋದಿರುತ್ತೆ. ಆನಂತರ ನೀಟಾಗಿರುತ್ತದೆಲ್ಲ. ಸ್ನೋ ವೈಟ್, ಐ ಆಮ್ ಸೋ ಹಂಗ್ರಿ, ಐಲ್ ಈಟ್ some vegetables and a little bread from each little plate and from each cup I will drink a bit of milk. ಏನಂದರೆ ಆ 7 ಪ್ಲೇಟಲ್ಸು, ಇವು ನನಗೆ ತುಂಬ ಹಶು ಆಗಿದೆ, ನಾನು ಏನಾದರೂ ಸ್ವಲ್ಪ ಎಲ್ಲ 7 ಪ್ಲೇಟಿಂದ ಸ್ವಲ್ಪ ತಿಂತೀನಿ, ಬ್ರೆಡ್ ಮತ್ತು ವೆಜಿಟೇಬಲ್ಸ್. ಆನಂತರ ಒಂದೊಂದು ಸಿಪ್ ಕುಡಿತೀನಿ, ಏನು ಎಲ್ಲರದ್ದು ಇದರದ್ದು ಕಪ್ಪಿಂದನೂ ಮಿಲ್ಕ್ ಅಂತ ಹೇಳ್ತಾಳೆ. Narrator, since she was so tired, she laid down on one of the little beds and fell fast asleep. ಅವಳು ಟಯರ್ಡ್ ಆಗಿರ್ತಾಳೆ, ಸಾಕಾಗಿರ್ತಾರೆ, ಊಟನೂ ಆಯಿತು, ಯಾವುದೋ ಒಂದು ಬೆಡ್ಡಿಗೆ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. Narrator, after dark, the owners of the house returned home. They were 7 dwarfs who mined for gold in the mountains. When they arrived home, they were surprised to see that someone had been into their house. ಅನಂತರ ಏನಾಗುತ್ತೆ, ಇವರ ಮಲಗಿದ ಕೂಡಲೇ ಅದು ಓನರ್ ಬರ್ತಾರೆ ಆ ಮನೆದು. ಆ ಮನೆ ಓನರ್ ಯಾಗಿರ್ತಾರೆ, 7 ಡಾಫ್ಸ್ ಆಗಿರ್ತಾರೆ. ಡಾಫ್ಸ್ ಅವರು ಹೂ ಮೈಂಡ್ ಫಾರ್ ಗೋಲ್ಡ್ ಇನ್ ದಿ ಮೌಂಟೇನ್ಸ್, ಆ ಮೌಂಟೇನ್ಸಿಗೆ ಹೋಗಿ ಆ ಮೈನ್ಸಲ್ಲಿ ಗೋಲ್ಡ್ ತೆಗಿತಾ ಇರ್ತಾರೆ. ದೇ ವೇರ್ ಅರೈವ್ಡ್, ಅವ್ರ ಮನೆಗೆ ಬರ್ತಾರೆ. ದೇ ವೇರ್ ಸರ್ಪ್ರೈಸ್ಡ್, ಬಂದ್ಕೂಳೆ ಆಶ್ಚರ್ಯ ಆಗ್ತದೆ, ಸರ್ಪ್ರೈಸ್, ಸಂಬಡಿ ಆಸ್ ಎಟ್ ಅವರ್ ಹೋಮ್, ಯಾರೋ ಬಂದಿದ್ದಾರಲ್ಲ ನಮ್ಮ ಮನೆಗೆ ಅಂತ. ಆ 7 ಡ್ವಾರ್ಫ್ಸಿನ ಹೆಸರುಗಳು ಡ್ಯೂಪೈ, ಗ್ರಾಂಪಿ, ಹ್ಯಾಪಿ,
ಡಾಗ್, ಸ್ನೀಸಿ, ಬ್ಯಾಶ್ಫುಲ್, ಸ್ಲೀಪಿ. ಇವರಿಷ್ಟು ಜನ ಇರ್ತಾರೆ. ಬಂದಾದ್ಮೇಲೆ ಅಂತ ಡುಬೆ ಹೇಳ್ತಾನೆ, ಹೂ ಹ್ಯಾಸ್ ಬಿನ್ ಸಿಟ್ಟಿಂಗ್ ಆನ್ ಮೈ ಚೇರ್, ಯಾರು ನನ್ನ ಚೇರಲ್ಲಿ ಕೂತ್ಕೊಂಡಿದ್ರು ಅಂತ ಹೇಳ್ತಾರೆ. ಗ್ರಂಪಿ ಹೇಳ್ತಾರೆ, ಹೂ ಹ್ಯಾಸ್ ಬಿನ್ ಈಟಿಂಗ್ ಫ್ರಮ್ ಮೈ ಪ್ಲೇಟ್, ನನ್ನ ಪ್ಲೇಟಿಂದ ಯಾರು ತಿಂದರು ಅಂತ ಹೇಳ್ತಾರೆ. ಡಾಗ್ ಹೇಳ್ತಾರೆ, ಹೂ ಹ್ಯಾಸ್ ಬಿನ್ ಈಟಿಂಗ್ ಮೈ ಬ್ರೆಡ್, ನನ್ನ ಬ್ರೆಡನ್ನು ಯಾರು ತಿಂದರು ಅಂತ ಥರ್ಡ್ ಅವನು ಹೇಳ್ತಾನೆ. ಸ್ನೀಸಿ ಹೇಳ್ತಾನೆ, ಹೂ ಹ್ಯಾಸ್ ಬಿನ್ ಈಟಿಂಗ್ ಮೈ ವೆಜಿಟೇಬಲ್ಸ್, ನನ್ನ ವೆಜಿಟೇಬಲ್ಸನ್ನು ಯಾರು ತಿಂದರು ಅಂತ ಹೇಳ್ತಾರೆ. ಬ್ಯಾಶ್ಫುಲ್ ಹೇಳ್ತಾನೆ, ಹೂ ಹ್ಯಾಸ್ ಬಿನ್ ಈಟಿಂಗ್ ವಿತ್ ಮೈ ಫೋರ್ಕ್, ಆ ಫೋರ್ಕ್ ಸ್ಪೂನ್ ಇರುತ್ತಲ್ಲ ಅದನ್ನು ನನ್ನ ತೊಗೊಂಡು ಯೂಸ್ ಮಾಡಿದ್ದಾರೆ, ಅದು ಯಾರು ತಿಂದಿದ್ದು, ನನ್ನ ಫೋರ್ಕ್ ಯಾರು ಯೂಸ್ ಮಾಡಿದ್ದು ಅಂತ. ಸ್ಲೀಪ್ ಐತೆ, ಹೂ ಹ್ಯಾಸ್ ಬಿನ್ ಡ್ರಿಂಕಿಂಗ್ ಫ್ರಾಮ್ ಮೈ ಕಪ್, ನನ್ನ ಕಪ್ ಹಿಡ್ಕೊಂಡು ಯಾರು ತಿಂದಿದ್ದು, ಯಾರು ಕುಡ್ದಿದ್ದು ಅಂತ ಹೇಳ್ತಾರೆ. ಬಟ್ ದ ಸೆವೆಂತ್ ಒನ್ ಲುಕಿಂಗ್ ಆ್ಯಟ್ ಹಿಸ್ ಬೆಡ್ ಫೌಂಡ್ ಸ್ನೋ ವೈಟ್ ಲೈಯಿಂಗ್ ದೇರ್ ಅಸ್ಲೀಪ್. 6 ಜನನು ಹೇಳ್ತಾರೆ. ಆನಂತರ ಮತ್ತೊಬ್ಬನು 7 ಹ್ಯಾಪಿ ಹೇಳ್ತಾರೆ, ಸ್ನೋ ವೈಟ್ ಅವನ ಬೆಡ್ಡಲ್ಲಿ ಮಲಗಿರ್ತಾಳೆ. ಲುಕ್ ಓವರ್ ಹಿಯರ್, ಕಮ್ ಕ್ವಿಕ್, ಏನಂತಾರೆ ಇಲ್ಲಿ ನೋಡ್ರಿ ಬೇಗ ಬನ್ನಿ ಅಂತ ಕರಿತಾನೆ ನರೇಟರ್. ದ 6 dwarfs ಆಲ್ ಕೇಮ್ ರನ್ನಿಂಗ್ ಅಪ್ ಆ್ಯಂಡ್ ದೇ ಕ್ರೈಡ್ ಔಟ್ ವಿತ್ ಅಮೇಜ್ಮೆಂಟ್. ಕ್ರೈಡ್ ಔಟ್ ಅಂದರೆ ಜೋರಾಗಿ ಕೂತ್ಕೊಂಡು, ಅಯ್ಯೋ ಇದ್ಯಾರಪ್ಪ ಬಂದುಬಿಟ್ಟಾರೆ, ನಮ್ಮ ಬೆಡ್ಡಲ್ಲಿ ಮಲ್ಕೊಂಡ್ಬಿಟ್ಟಾರೆ ಅಂದ್ಕೊಂಡು. ಆನಂತರ ಡ್ವಾರ್ಫ್ಸ್, ಓ ಗುಡ್ ಹ್ಯಾವನ್, ದಿಸ್ ಚೈಲ್ಡ್ ಈಸ್ ಸೋ ಬ್ಯೂಟಿಫುಲ್. ಅವಳಿಗೆ ನೋಡಿ ಮಲಗಿರ್ತಿದ್ ಕೂಡ, ಓ ಗುಡ್ ಹ್ಯಾವನ್, ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಈ ಮಗು ಅಂತ ಹೇಳುತ್ತೆ. ದಿಸ್ ಚೈಲ್ಡ್ ನರೇಟರ್, ದೇ ಡಿಡ್ ನಾಟ್ ವೇಕ್ ಅಪ್ ಹರ್, ಅವಳಿಗೆ ಏಳಿಸಲ್ಲ, ಬಟ್ ಲೆಟ್ ಹರ್ ಕಂಟಿನ್ಯೂ ಟು ಸ್ಲೀಪ್ ಇನ್ ದ ಬೆಡ್. ದ ನೆಕ್ಸ್ಟ್ ಮಾರ್ನಿಂಗ್ ಸ್ನೋ ವೈಟ್ woke up and when she saw the 7 dwarfs she was frightened. ಅವಳಿಗೆ ಮಲಗಿದಾಳಂತ ಇವರೆಲ್ಲ 7 dwarfs ಏಳಿಸಲ್ಲ. ಬೆಳಿಗ್ಗೆ ಇವಳು ನಿದ್ದೆ ಆದ ಕೂಡ ಹೇಳ್ತಾಳೆ, ಇವರಿಗೆಲ್ಲ ನೋಡಿಕೊಂಡು ಹೆದ್ರು ಬಿಡ್ತಾಳೆ. ಶಿ ವಾಸ್ ಫ್ರೈಟೆಂಡ್. ಸ್ನೋ ವೈಟ್, ಓ ನೋ, ಯಾರಪ್ಪ ಇವರು ಅಂದ್ಕೊಂಡು ಎದ್ದು ಬಿಡ್ತಾಳೆ. ಡುಪೆ, ಡೋಂಟ್ ಬಿ ಅಫ್ರೇಡ್ ಆಫ್ ಅಸ್, ವಾಟ್ ಈಸ್ ಯುವರ್ ನೇಮ್, ಹೇ ಹೆದರ್ಕೊಳ್ಬೇಡ ನಮಗೆ ನೋಡಿಕೊಂಡು, ಏನು ಹೆಸರು ನಿಂದು ಅಂತ ಕೇಳಿಸ್. ಸ್ನೋ ವೈಟ್ ಅದ, ಮೈ ನೇಮ್ ಈಸ್ ಸ್ನೋ ವೈಟ್, ನನ್ನ ಹೆಸರು ಸ್ನೋ ವೈಟ್ ಅಂತ ಹೇಳ್ತಾರೆ. ಗ್ರಂಪಿ ಹೇಳ್ತಾನೆ, ಹೌ ಡಿಡ್ ಯು ಫೈಂಡ್ ಯುವರ್ ವೇ ಟು ಅವರ್ ಹೌಸ್, ಹೇಗೆ ನಮ್ಮ ಮನೆಗೆ ಬಂದೀಯಾ ಅಂತ ಕೇಳ್ತಾನೆ. ಸ್ನೋ ವೈಟ್, ಮೈ ಸ್ಟೆಪ್ ಮದರ್ ಟ್ರೈಡ್ ಟು ಕಿಲ್ ಮೀ ಬಟ್ ದ ಹಂಟ್ಸ್ಮ್ಯಾನ್ ಲೆಟ್ ಮೀ ಫ್ರೀ and that's how I had to run the entire day through the forest. Finally I got your house. ನನ್ನ ಮಲತಾಯಿ ನನಗೆ ಹೊಡಿಲಿಕ್ಕೆ ಕೊಟ್ಟಿದ್ಲು, ಅದಕ್ಕೆ ಹಂಟ್ಸ್ಮ್ಯಾನ್ ನನಗೆ ನೀನು ಓಡೋಗು ಎಲ್ಲಾದರೂ ಅಂದ್ಕೊಂಡು ಹೇಳ್ದೆ. ನಾನು ಓಡೋಡಿ ಬಂದೆ, ಸಾಕಾಯಿತು ಈ ಫಾರೆಸ್ಟಲ್ಲಿ, ಅನಂತರ ನಿಮ್ಮ ಮನೆ ಕಾಣಿಸ್ತು, ನಿಮ್ಮ ಮನೆ ಒಳಗೆ ಬಂದೆ ಅಂತ ಹೇಳ್ತಾರೆ. The dwarfs spoke with one another for a while and then decided to let her stay with them. ಆನಂತರ ಈ ಡ್ವಾರ್ಫ್ಸ್ ಏನು ಮಾಡ್ತಾರೆ, ಒಬ್ರಿಗೊಬ್ರು ಮಾತಾಡಿಕೊಂಡು ಆಯ್ತು ಬಿಡಿ ಇವಳು ನಮ್ಮ ಮನೇಲಿ ಇರಲಿ ಅಂತ ಡಿಸೈಡ್ ಮಾಡ್ಕೋತಾರೆ. ಡ್ವಾರ್ಫ್ಸ್, ಇಫ್ ಯು ವಿಲ್ ಕೀಪ್ ಹೌಸ್ ಫಾರ್ ಅಸ್ ಆ್ಯಂಡ್ ಕುಕ್ ಆ್ಯಂಡ್ ಮೇಕ್ ಬೆಡ್ಸ್, ವಾಶ್, sieve and knit and keep everything clean and orderly, then you can stay with us and you shall have everything that you want. ಏನು ಹೇಳ್ತಾರೆ, ನೀ ನಮ್ಮ ಮನೇಲಿ ಇರಬೇಕಂದ್ರೆ ನೀನು ಇದೆಲ್ಲ ಮನೆಯೆಲ್ಲ ಕ್ಲೀನ್ ಇಡಬೇಕು, ನಮಗೋಸ್ಕರ ಊಟ ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಎಲ್ಲದು A to Z ಏನೇನು ಕೆಲಸ ಇದೆ ಎಲ್ಲ ಮಾಡಿಡಬೇಕು, ಮನೇನ ಕ್ಲೀನಾಗಿ ಇಡಬೇಕು, ಆರ್ಡರ್ಲಿ ಥರ ಅಂದ್ಕೊಂಡು ಹೇಳ್ತಾರೆ. ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್ ವಿಲ್ ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್. Till here I hope you have understood this. Thank you children.